ಕಡಲೆಬೇಳೆ, ಆಲೂಗೆಡ್ಡೆ, ಬದನೆಕಾಯಿ ಪಲ್ಯ. ಆಲೂಗೆಡ್ಡೆ, ಬದನೆಕಾಯಿ, ಕಡಲೆಬೇಳೆ ಗೊಜ್ಜು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮಸಾಲ ಸಾಮಗ್ರಿ: ಕಾಯಿ, ಟೊಮೊಟೊ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮಾಂಸಾಹಾರಿನ ಪುಡಿ. ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು. ಈ ರೀತಿ ಎಲ್ಲ ನುಣ್ಣಗೆ ಚೆನ್ನಾಗಿ ಆಗಬೇಕು. ಅಲ್ಲಿ ಒಲೆ ಮೇಲೆ ಇಟ್ಟು ಎಣ್ಣೆಯನ್ನು 3 ಸ್ಪೂನ್ ಎಣ್ಣೆ ಹಾಕಿ, ಒಗ್ಗರಣೆಗೆ ಹೆಚ್ಚಿಟ್ಟ ಈರುಳ್ಳಿಯನ್ನು ಕಾದ ಎಣ್ಣೆಯಲ್ಲಿ ಹಾಕಬೇಕು. ಕಾದ ಎಣ್ಣೆಗೆ ಈರುಳ್ಳಿ ಹಾಕಿ ಕೆಂಪಗಾಗುವವರೆಗೆ ಉರಿ. ನಂತರ ಕಡಲೆಬೇಳೆಯನ್ನು ಹಾಕಿ ಅದನ್ನು 2 ಸೆಕೆಂಡ್ ಉರಿಯಿರಿ. ನಂತರ ಕಡಲೆಬೇಳೆಯನ್ನು ಎಣ್ಣೆಯಲ್ಲಿ ಹುರಿಯಬೇಕು. ನಂತರ ಹೆಚ್ಚಿಟ್ಟ ಬದನೆಕಾಯಿಯನ್ನು ಹಾಕಿಕೊಳ್ಳಬೇಕು. ಬದನೆಕಾಯಿ ಹಾಕಿದ ನಂತರ ಅದನ್ನು ಸ್ವಲ್ಪ ಸಮಯ ಚೆನ್ನಾಗಿ ಹುರಿಯಬೇಕು. ಇಷ್ಟು ಬರೋ ತನಕ, ಕೆಂಪಾಡ ಬರುವ ತನಕ ಹುರಿದು ನಂತರ ಆಲೂಗೆಡ್ಡೆಯನ್ನು ಹಾಕಿ ಅದನ್ನು ಅದರಲ್ಲಿ ಮಿಶ್ರಣ ಮಾಡಿ ಹುರಿಯಬೇಕು. ಇಷ್ಟು ಕಲರ್ ಬರುವ ತನಕ ಹುರಿದುಕೊಂಡು ಎಲ್ಲ ಮಿಶ್ರಣವಾದ ಮೇಲೆ ರುಬ್ಬಿದ ಮಸಾಲೆಯನ್ನು ಹಾಕಿಕೊಂಡು ಹುರಿದುಕೊಳ್ಳಬೇಕು. 2 ನಿಮಿಷಗಳ ಕಾಲ ಹುರಿಯಬೇಕು. ಖಾರವನ್ನು ಈ ರೀತಿ ತಳ ಹಿಡಿಯದಂತೆ ಹುರಿದುಕೊಳ್ಳಬೇಕು. ನಂತರ ನಿಮಗೆ ಎಷ್ಟು ಇದನ್ನು ನೀರನ್ನು ಹಾಕಿಕೊಳ್ಳಬೇಕು. ಮಸಾಲೆ ಎಲ್ಲ ಮಿಶ್ರಣವಾದ ನಂತರ ತಕ್ಕಷ್ಟು ರುಚಿಯನ್ನು ಹಾಕಿ ಅದನ್ನು 10 ನಿಮಿಷಗಳ ಕಾಲ ಬೇಯಲು ಬಿಡಿ. ತಳ ಹಿಡಿಯದಂತೆ ಕಡಲೆಬೇಳೆ, ಆಲೂಗೆಡ್ಡೆ, ಬದನೆಕಾಯಿ ಪಲ್ಯ ರೆಡಿ. ಇದನ್ನು ಚಪಾತಿ, ದೋಸೆ, ಇಡ್ಲಿ, ಅನ್ನ ಜೊತೆ ತಿನ್ನಲು ತುಂಬಾ ರುಚಿಯಾಗಿರುತ್ತದೆ. ಇದನ್ನು ಕಾಯಿಸಿದ ತುಪ್ಪದ ಜೊತೆ ತಿನ್ನಲು ಇನ್ನೂ ರುಚಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರುವ ಬೆಲ್ ಅನ್ನು ಒತ್ತಿ. ಧನ್ಯವಾದಗಳು.